ನಮಸ್ತೆ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಮತ್ತೆ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಕದರಿ ದೇವಸ್ಥಾನ, ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಡಿಸ್ಟಿಕಲ್ಲಿರೋ ಒಂದು ಕದರಿ ದೇವಸ್ಥಾನಕ್ಕೆ ಬಂದಿದ್ವಿ. ರಾತ್ರಿನೇ ಬಂದ್ವಿ. ನಾವಿಗೆ ರಾತ್ರಿ 1 ಗಂಟೆ ಕದರಿ ಬಂದ್ವಿ. ಈಗ ರೂಮ್ ತಗೊಂಡು ಇಲ್ಲೇ ಮಲ್ಕೊಂಡು ಇವಾಗ ಬೆಳಗ್ಗೆ ಆದರೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ರೂಮಿಂದ ಹೊರಡ್ತಾ ಇದ್ವಿ ಕದರಿ ದೇವಸ್ಥಾನ ನೋಡೋಣ ಅಂತ. ನಾನು ಯಾವಾಗ ಇಲ್ಲಿ ನೋಡ್ಬೋದು ದೇವರ ಫಸ್ಟು ನಿನ್ನೆ ರಾತ್ರಿ ರಿಲೀಸ್ ಆಗಿರೋದು. ಇದು ಇವತ್ತು 28ನೇ ತಾರೀಕು. ಎಲ್ಲ ನೋಡ್ತಿದ್ದಾರೆ ತುಂಬ ಜನ. ಕದ್ರಿಗಾದರೆ ಬಂದುಬಿಟ್ಟು ಈಗ ಗೋಪುರ ನೋಡ್ತಿರ್ಬೋದು. ಇದು ಸೌತ್ ಗೋಪುರ, ಇದು ದಕ್ಷಿಣ ಕಡೆಗಿರೋ ಗೋಪುರ ಆಗಬೇಕಿತ್ತು. ನಮಗೆ ಗೊತ್ತಿಲ್ದಿರ ಕಾರಣ ಇಲ್ಲೇ ಪಾರ್ಕ್ ಮಾಡಿ ದಕ್ಷಿಣ ಕಡೆಯಿಂದ ಎಂಟ್ರ್ ಆಗ್ತಾ ಇದ್ದೀವಿ. ಯಾವ ಗೋಪುರದಿಂದ ಹೋಗ್ಬೋದು ಒಳಗಡೆಗೆ, ಇಲ್ಲಾದರೆ ಪೂಜೆ ಸಾಮಾನೆಲ್ಲ ತಗೊಂಡು ಒಳಗಡೆಗೆ ಬಂದ್ವಿ. ನಾನು ಯಾವಾಗೂ ಚಿಕ್ಕವಾಗ ಇದ್ದವಾಗ ಸ್ಕೂಲ್ಗೆ ಹೋಗ್ತಾ ಇದ್ದವಾಗ ನೋಡಿದ್ದೀವಿ ಈ ದೇವಸ್ಥಾನನ. ಮತ್ತು ಈಗ ಬಂದಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಎಲ್ಲ ತಿಳ್ಕೊಳ್ಳೋಣ. ಇವಾಗಾದರೆ ನಾವು ಹಿರಣ್ಯ ಕಶ್ಯಪನನ್ನು ಕೊಲ್ಲಲು ಮಹಾವಿಷ್ಣುವು ನರಸಿಂಹಸ್ವಾಮಿಯ ರೂಪವನ್ನು ಪಡೆದನು. ರಾಕ್ಷಸನನ್ನು ಕೊಂದ ನಂತರವೂ ಅವನು ಕೋಪದಿಂದ ಕಾಡು ಮತ್ತು ಬೆಟ್ಟವನ್ನು ಸುತ್ತಲು ಪ್ರಾರಂಭಿಸಿದನು. ಕದ್ರಿ ಟೌನ್ಗೆ ಸಮೀಪದಲ್ಲಿರುವ ಸ್ತೋತಾದ್ರಿ ಬೆಟ್ಟದಲ್ಲಿ ಪ್ರಹ್ಲಾದನೊಂದಿಗೆ ದೇವತೆಗಳು ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಲು ಪ್ರಾರ್ಥಿಸಿದರು. ನರಸಿಂಹಸ್ವಾಮಿ ಪ್ರಾರ್ಥನೆಯಿಂದ ಸಂತುಷ್ಟರಾಗಿ ಈ ಸ್ಥಳದಲ್ಲಿ ಕೋಪವನ್ನು ಹಿಂತೆಗೆದುಕೊಂಡರು. ಹಾಗಾಗಿ ಇಲ್ಲಿರುವ ನರಸಿಂಹಸ್ವಾಮಿ ದೇವಾಲಯವನ್ನು ಪ್ರಹ್ಲಾದ ಸಮೇತ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೀತಾರೆ. ಕ ಎಂದರೆ ವಿಷ್ಣು ಪಾದ, ಹೆಜ್ಜೆ ಗುರುತು. ಆದ್ರಿ ಎಂದರೆ ಬೆಟ್ಟ. ಆದ್ದರಿಂದ ಈ ಸ್ಥಳಕ್ಕೆ ಕದ್ರಿ ಎಂದು ಹೆಸರು ಬಂದಿತು. ನಂತರ ಕದ್ರಿಯಾಗಿ ಮಾರ್ಪಟ್ಟಿತು. ನರಸಿಂಹಸ್ವಾಮಿಯು ಚೆಂಡ ವೃಕ್ಷದ ಕದ್ರಿ ವೃಕ್ಷ ಅಥವಾ ಕ್ಯಾನರಿ ಟ್ರೀ ಅಥವಾ ಇಂಡಿಯನ್ ಮಲ್ಬೆರಿ ಟ್ರೀ ಬೇರುಗಳಲ್ಲಿ ಬಹಳ ಕಾಲ ನೆಲೆಸಿದ್ರು ಎಂಬುದು ನಂಬಿಕೆ. ಕನಸಿನಲ್ಲಿ ಭಗವಂತನ ಸೂಚನೆಯಂತೆ ದೇವಾಲಯದಲ್ಲಿರುವ ವಸಂತ ವಲ್ಲಭ ಹುತಾಶ್ವ ಮೂರ್ತಿಯನ್ನು ಮೆರವಣಿಗೆಯ ದೇವತೆಗಳು ಭೃಗು ತೀರ್ಥದಿಂದ ನೀರಿನ ತೊಟ್ಟಿ ಮರುಪಡೆಯಲಾಯಿತು. ಈ ವಿಗ್ರಹಗಳನ್ನು ವಸಂತ ಋತುವಿನ ಸಮಯದಲ್ಲಿ ಸ್ಥಾಪಿಸಲಾಯಿತು. ಆದ್ದರಿಂದ ಈ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ದೇವತೆಗಳು ವಸಂತ ವಲ್ಲಭುಲು ಎಂದು ಕರೀತಾರೆ. ಈ ವಿಗ್ರಹವನ್ನು ನರಸಿಂಹಸ್ವಾಮಿಯ ಭೃಗು ಮಹರ್ಷಿಗೆ ಋಷಿ ಅರ್ಚನೆ ಮಾಡಲು ಅರ್ಪಿಸಿದನೆಂದು ನಂಬಲಾಗಿದೆ. ಕದ್ರಿ ಐಕ್ಯತೆಯನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ರಾಕ್ಷಸರ ದಾಳಿಯಿಂದ ದೂರವಿರಲು ವೇದವ್ಯಾಸರು ಈ ಪ್ರದೇಶದಲ್ಲಿ ಗುರುಕುಲವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಅರ್ಜುನನು ಇಲ್ಲಿ ಮದ್ದಿಲೇರು ಅರ್ಜುನ ನದಿ ದಡದಲ್ಲಿ ತಪಸ್ಸು ಮಾಡಿದನು ಮತ್ತು ಈ ನದಿ ತನ್ನ ಹಾದಿಯಲ್ಲಿ ಪವಿತ್ರ ಕೊಳ, ಶ್ವೇತ ಪುಷ್ಕರಣಿ, ಭೃಗುತೀರ್ಥ, ಶೇಷತೀರ್ಥ, ಕುಂತಿತೀರ್ಥ, ಲಕ್ಷ್ಮೀತೀರ್ಥ, ಗಂಗಾತೀರ್ಥ, ಗರುಡತೀರ್ಥ, ಭವಾನಿ. ಸ್ವಾಮಿಯು ವಿಜಯನಗರ ಸಾಮ್ರಾಜ್ಯದ ವೀರ ಬುಕ್ಕ ರಾಯಲುವಿನ ಕನಸಿನಲ್ಲಿ ಕಾಣಿಸಿಕೊಂಡು ಅವನು ಇರುವ ಸ್ಥಳವನ್ನು ಬಹಿರಂಗಪಡಿಸಿದನೆಂದು ದೇವಾಲಯದ ಗೋಡೆಗಳ ಮೇಲಿನ ಶಾಸನಗಳಿಂದ ತಿಳಿದುಬಂದಿದೆ. ನಂತರ ರಾಜನು ತನ್ನ ಸಿಬ್ಬಂದಿಯೊಂದಿಗೆ ಮರದ ಬೇರುಗಳಿಂದ ವಿಗ್ರಹವನ್ನು ಸಾಲಿಗ್ರಾಮ ಹಿಂಪಡೆದು ದೇವಾಲಯವನ್ನು ನಿರ್ಮಿಸಿದನು. ಈ ದೇವಸ್ಥಾನವನ್ನು ಹಂತ ಹಂತವಾಗಿ ಯಾರು ನಿರ್ಮಾಣ ಮಾಡಿದರೆಂದು ತಿಳ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ಬುಕ್ಕರಾಯ 1ನೇ ಅವರು 1353ರಲ್ಲಿ ಗೋಪುರ ನಿರ್ಮಾಣವನ್ನು ಪೂರ್ಣಗೊಳಿಸಿದರು. 2ನೇ ಹಂತಕ್ಕೆ ಬಂದರೆ ಹರಿಹರರಾಯನು ಕ್ರಿಸ್ತಶಕ 1356ರಿಂದ 1418ರ ಸಮಯದಲ್ಲಿ ಸೇರ್ಪಡೆಗಳನ್ನು ಮಾಡಿದನು. ಇನ್ನು 3ನೇ ಹಂತಕ್ಕೆ ಬಂದರೆ ಕ್ರಿಸ್ತಶಕ 1509ರಿಂದ 1529ರಲ್ಲಿ ಶ್ರೀಕೃಷ್ಣ ದೇವರಾಯ ನವೀಕರಿಸಿದ್ನು ಅಂತ ಹೇಳ್ತಾರೆ ಇಲ್ಲಿ. ಈಗ ನಾವು ಬಂದಿದ್ದೀವಿ ಸುಂಕ್ಲಮ್ಮ ದೇವಸ್ಥಾನ. ಇದು ಬಾಗೇಪಲ್ಲಿ ತಾಲೂಕಿನಲ್ಲಿರೋದು. ನಾವು ಹಾಗೆ ಕದ್ರಿನ ಮುಗಿಸ್ಕೊಂಡು ಇಲ್ಲಿಗಾದರೆ ಬಂದ್ವಿ. ಇದೊಂದು ಅದ್ಭುತವಾದ ದೇವಸ್ಥಾನ ಅಂತ ಕೇಳಿಸ್ತು ನನಗೆ. ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ, ಇದು ಒಂದು ಹೈವೇ ಪಕ್ಕದಲ್ಲಿತ್ತು. ಮುಂದೆ ಹೈವೇ ಒಂದಿದೆ, ಹೈವೇ ಪಕ್ಕದಲ್ಲಿತ್ತಂತೆ. ಇದು ಅದಕ್ಕೆ ಅಡ್ಡ ಆಗುತ್ತೆ ಅಂದ್ಬಿಟ್ಟು ಇವಾಗಾದರೆ ಹಿಂದಕ್ಕಾದರೆ ಕಟ್ಟಿದ್ದಾರೆ. ಮೊದಲು ಇವಾಗ ಗರ್ಭಗುಡಿ ಏನು ನೋಡ್ತಿದ್ದೀರಾ ನೀವು, ಅಷ್ಟು ಮಾತ್ರ ಇತ್ತಂತೆ. ಇವಾಗಾದರೆ ಆ ಗರ್ಭಗುಡಿ ಅಷ್ಟು ಬಿಟ್ಟು ತುಂಬ ದೊಡ್ಡದಾಗಾದರೆ ಕಟ್ಬಿಟ್ಟಿದ್ದಾರೆ ದೇವಸ್ಥಾನವನ್ನು, ಸುಂಕ್ಲಮ್ಮ ದೇವಸ್ಥಾನವನ್ನು. ಮತ್ತು ಇನ್ನೇನು ಹೇಳ್ಬೇಕಂದ್ರೆ, ಇಲ್ಲಿ ಹಾವು ಸರ್ಪ ಆಗ
ತುಂಬ ಸಲ ಕಾಣಿಸ್ಕೊಳ್ಳುತ್ತಂತೆ ಇಲ್ಲಿ. ಮತ್ತು ಇಲ್ಲಿ ಇಲ್ಲಿ ಒಂದು ಕಪ್ಪು ಗಾಜುಗಳನ್ನು ಇಲ್ಲಿ ಮುಡುಪಾಗಿ ಇಟ್ಬಿಟ್ಟು ಏನು ಬೇಕಾದರೂ ಆಗುತ್ತೆ ಅಂತ ಕೇಳ್ಕೊತಾರೆ ಇಲ್ಲಿ. ಅದು ಈಚೆ ಇದೆ, ಆಮೇಲೆ ತೋರಿಸ್ತೀನಿ. ಇದು ಗರ್ಭಗುಡಿ ಆದರೆ ಇವಾಗ ನಾವು ನೋಡ್ತಿರೋದು ಗರ್ಭಗುಡಿ. ಇಷ್ಟೇ ಏನಂತೆ ಮೊದಲು ಇದ್ದಿದ್ದು ದೇವಸ್ಥಾನ. ಇವಾಗ ಈಚೆ ಏನಿದೆ ಅದೆಲ್ಲ ಮತ್ತೆ ರೀಸೆಂಟಾಗಿ ಕಟ್ಟಿರೋದು. ಇನ್ನು ಮುಂದೆ ಎಲ್ಲ ಗೋಪುರನ ಇವಾಗಾದರೆ ಕಟ್ತಾ ಇದ್ದಾರೆ, ಅದೆಲ್ಲ ನೋಡ್ಕೊಂಬರೋಣ. ಇದು ಎಷ್ಟು ಕಾಣಿಸ್ತಿದೆ ಇಷ್ಟೇನಂತ ಇದ್ದಿದ್ದು ಮೊದಲು. ಈಗ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ. ಇದೆಲ್ಲ ಇವಾಗ ಕಟ್ಟಿರೋದು ಹೊಸದಾಗಿ. ಯಾರು ತಿಳಿಸ್ತಾವೆ ನೀನು ದೇವಸ್ಥಾನ ಆಡು. ಗುರು, ಈ ಸುಂಕ್ಲಂ ದೇವಸ್ಥಾನ ಅಂದರೆ ಬೈಪಾಸ್ ರೋಡಲ್ಲೇ ಪಕ್ಕದಲ್ಲೇ ಇತ್ತಂತೆ. ಅದು ರೋಡ್ಗೆ ಆ ರೋಡ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ತೆಗೆದುಬಿಟ್ಟು ಇವಾಗಾದರೆ ಇಲ್ಲಿ ಮಾಡಿದ್ದಾರೆ. ಇವಾಗ ತುಂಬ ದೊಡ್ಡದಾಗಿ ಕಟ್ತಿದ್ದಾರೆ. ಮೊದಲಿದ್ದು ಚಿಕ್ಕದಾಗಿ ಒಂದು ಗರ್ಭಗುಡಿ ಥರ ಇತ್ತಂತೆ. ಇವಾಗದೇ ಸಖತ್ತು ಇಲ್ಲೆಲ್ಲ ನೋಡ್ಬೋದು. ಮುಂದೆ ಗೋಪುರಗಳು ದೊಡ್ಡದೇ ಕಟ್ತಿದ್ದಾರೆ ಇಲ್ಲಿ. ತುಂಬ ಹೈವೇ ಕಿತ್ತು ಅಂತ ಹಿಂದಕ್ಕೆ ಆಗಿಬಿಟ್ಟು ಇವಾಗ ಸಖತ್ ಪ್ಲಾನ್ ಮಾಡಿದ್ದಾರೆ. ಸುಂಕ್ಲಮ್ಮ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಅಂತ ನೋಡೋಣ.